ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬದುಕಿಗಾಗಿ ಸ್ವಾಗತ. ಇವತ್ತಿನ ಆಸೆ ಧಾರಾವಾಹಿಯ ಅಪ್ಡೇಟ್ಸ್ನ ತಿಳಿಯೋಣ. ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಪೂಜಾ ಮೀನನ ಹತ್ರ ಸಂತೋಷ್ ಬಗ್ಗೆ ವಿಚಾರಿಸ್ತಾ ಇರ್ತಾಳೆ. ಮೀನಾ ಪೂಜಾಗೆ ಅವ್ರು ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ, ಒಪ್ಕೊಳ್ಳೋದಲ್ವಾ ಅಂತ ಹೇಳಿದಾಗ ಪೂಜಾ ಅಯ್ಯಯ್ಯೋ ನಾನೇನಾದರೂ ಒಪ್ಕೊಳ್ಳೋಣ, ಅವ್ರಿಗೆ ನನಗೆ ಏನಾದರೂ ಇಷ್ಟ ಆಗಿಲ್ಲ ಅಂತೇಳಿ ಗೊತ್ತಾದರೆ, ಬ್ರೇಕಪ್ ಆದರೆ ನನ್ನ ಕೈಯಿಂದ ತಡ್ಕೊಳಕ್ಕಾಗಲ್ಲ, ಹಾಗಾಗಿ ಇಷ್ಟ ಕಷ್ಟಗಳನ್ನೆಲ್ಲ ತಿಳ್ಕೊಂಡು ಆಮೇಲೆ ಮುಂದುವರಿಯೋದು ಸೇಫ್ಟಿ ಅಲ್ವಾ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಸರಿ ಹಾಗಾದರೆ ಅವ್ರ ಇಷ್ಟವಿಲ್ಲದನ್ನು ನಾ ಹೇಗೆ ತಿಳ್ಕೊಳೋದು, ಪ್ಲೀಸ್ ಹೇಳಿ ಮೀನಾ ಅವರೇ ಅಂತ ಹೇಳಿ ಪೂಜಾ ಕೇಳ್ತಾಳೆ. ಆವಾಗ ಮೀನಾ ಇಷ್ಟು ದಿನ ಫ್ರೀಯಾಗಿ ಐಡಿಯಾಗಳನ್ನು ಕೊಡ್ತಾ ಇದ್ದೆ, ಇನ್ನು ಮುಂದೆ ಹಾಗಾಗಲ್ಲ, ನನಗೆ ಫೀಸ್ ಕೊಡಬೇಕು ಅಂತ ಹೇಳಿದಾಗ ಪೂಜಾ ಇದಕ್ಕೂ ಫೀಸ್ ಕೊಡಬೇಕಾ ಅಂತಾಳೆ. ಮತ್ತೆ ಅಂತೇಳಿ ಮೀನಾ ಹೇಳ್ತಾಳೆ. ಸರಿ ಆಯಿತು ಹೇಳಿ ಅಂದಾಗ ಮೀನಾ ನಿಮಗಿಷ್ಟ ಆಗಿರೋ 10 ವಿಷಯಗಳನ್ನು ಒಂದು ಪೇಪರಲ್ಲಿ ಬರೆದು ಫೋಲ್ಡ್ ಮಾಡಿ ಮತ್ತು ಅವರಿಗೂ ಬರೆಯೋಕ್ಕೆ ಹೇಳಿ, ಅದನ್ನು ಇಬ್ಬರು ಒಂದೇ ಹತ್ತಿರ ಕೂತು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಮತ್ತು ನೀವು ಬರೆದಿರೋದನ್ನು ಮೊದಲು ಕೊಡಬೇಡಿ, ಕೊಟ್ಟರೆ ಆಮೇಲೆ ಅವರು ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕೆ ಅಂತ ಹೇಳಿ ಅವರು ನಿಮಗಿಷ್ಟ ಆಗಿರೋದನ್ನು ತಾವು ಬರೆದು ಕೊಡ್ತಾರೆ. ಹಾಗಾಗಬಾರ್ದು, ಅವರಿಗೆ ಮೊದಲೇ ಹೇಳಿರಿ ಬರೆದಿರೋಕ್ಕೆ, ಮತ್ತು ನೀವು ಬರ್ಕೊಂಡು ಆಮೇಲೆ ಇಬ್ಬರು ಒಟ್ಟಿಗೆ ಪೇಪರನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಆವಾಗ ಗೊತ್ತಾಗುತ್ತೆ ಅವರಿಷ್ಟ ನಿನ್ನಿಷ್ಟ ಏನು ಅಂತ. ಹಾಗೆ ಅರ್ಧಕ್ಕಿಂತ ಹೆಚ್ಚು ಪೇಪರಲ್ಲಿರೋ ವಿಷಯ ಇಬ್ರಿಗೂ ಮ್ಯಾಚ್ ಆದರೆ ಮುಂದುವರಿಸಿರಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆವಾಗ ವಾವ್ ತುಂಬ ಚೆನ್ನಾಗಿರೋ ಐಡಿಯಾ ಹೇಳಿದ್ರಿ, ಇದಕ್ಕೆ ಫೀಸ್ ಕೊಡಲೇಬೇಕು ನಾನು ಅಂತ ಹೇಳಿ ಪೂಜಾ ಬನ್ನಿ ಮೀನಾ ಅವರೇ, ಇಲ್ಲಿ ಹತ್ತಿರದಲ್ಲಿ ಬೇಲ್ಪುರಿ ಪಾನಿಪುರಿ ಸಿಗುತ್ತೆ, ತಿನ್ನೋಣ ಅಂತ ಹೇಳಿ ಕರೀತಾಳೆ. ಆವಾಗ ಮೀನಾ ಇಲ್ಲ ನನಗೆ ಹೂ ಕೊಡೋಕ್ಕೆ ಕೆಲಸ ಇದೆ, ತುಂಬ ಕೆಲಸಗಳು, ಇನ್ನೊಂದು ಸಲ ಸಿಗ್ತೇನೆ ಅವಾಗ ಮಾತಾಡೋಣ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಆವಾಗ ಕದ್ದು ಕೇಳಿಸ್ಕೊತಾ ಇರೋ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಏನೇ ನೀನು ಅವಳ ಜೊತೆ ಏನೋ ಅಷ್ಟೊಂದು ಕ್ಲೋಸಾಗಿ ಮಾತಾಡ್ತಾ ಇದೀಯಾ ಅಂದಾಗ ಪೂಜಾ ಪರ್ಸ್ನಲ್ ವಿಷಯ ಕಣೆ ಅಂತ ಹೇಳ್ತಾಳೆ. ಆವಾಗ ರೋಹಿಣಿ ಏನು ಅವಳ ಹತ್ರ ಹೇಳೋದು, ನಾನು ಫ್ರೆಂಡಾ ಅವಳು ಫ್ರೆಂಡಾ ನಿನಗೆ ಅಂದಾಗ, ನೀನು ಫ್ರೆಂಡು ಕಣೆ, ಅವಳು ಅಡ್ವೈಸರು ಅಂತ ಹೇಳಿದಾಗ, ಸರಿ ನಾನು ತುಂಬ ಹಸಿವಾಗ್ತಿದೆ ತಿನ್ನೋಕೆ ಹೋಗ್ತಿದ್ದೀನಿ ಬರ್ತೀಯಾ ಅಂದಾಗ ರೋಹಿಣಿ ಇಲ್ಲ ಅಂತಾಳೆ. ಸರಿ ಬಿಡು ನಾನೇ ಹೋಗ್ತೀನಿ ಅಂದಾಗ ರೋಹಿಣಿ ನಾನು ಬರ್ತೀನಿ ಅಂತೇಳಿ ಪೂಜಾನ ಜೊತೆ ಹೋಗ್ತಾಳೆ. ಇನ್ನು ಕನಕ ಅರುಣ್ ತಾಯಿಯನ್ನು ನೋಡೋಕ್ಕೆ ಅವ್ರ ಮನೆಗೆ ಬಂದಿರ್ತಾಳೆ. ಕನಕ ಅರುಣ್ ತಾಯಿ ಹತ್ರ ಹೇಗಿದ್ದೀರಾ ಅಮ್ಮ, ನೀವು ಡಿಸ್ಚಾರ್ಜ್ ಆಗಬೇಕಾದ್ರೆ ಮೆಡಿಷನ್ಸು ಸ್ಟಾಕ್ ಕಡಿಮೆ ಇತ್ತು ಅಂತೇಳಿ ಕಡಿಮೆ ಕೊಟ್ಟಿದ್ರಲ್ಲ, ಇವಾಗ ಅದು ಬಂದಿದೆ ಅದಕ್ಕೆ ಕೊಡೋಕೆ ಬಂದೆ, ಹೇಗಿದ್ದೀರಾ ಅಂತೇಳಿ ಕನಕ ಯೋಗಕ್ಷೇಮನ ವಿಚಾರಿಸ್ತಾಳೆ. ಆವಾಗ ಅರುಣ್ ತಾಯಿ ಅದಕ್ಕೆ ನೀನು ಯಾಕೆ ಬರೋಕ್ಕೆ ಹೋದೆ ಅಮ್ಮ, ಅರುಣ್ಗೆ ಒಂದು ಫೋನ್ ಮಾಡಿದರೆ ಅವನೇ ಬಂದು ಇಸ್ಕೋತಾ ಇದ್ದ ಅಂತ ಹೇಳ್ತಾರೆ. ಅದಕ್ಕೆ ಕನಕ ನಿಮ್ಮನ್ನು ನೋಡಬೇಕು ಅಂತೇಳಿ ತುಂಬ ಅನಿಸ್ತಾ ಇತ್ತು ಅಮ್ಮ, ಅದಕ್ಕೆ ತೊಗೊಂಬಂದೆ ಅಂತ ಹೇಳ್ತಾಳೆ. ಆವಾಗ ಅರುಣ್ ತಾಯಿ ನನಗೂ ಕೂಡ ನಿನ್ನ ನೋಡಬೇಕು ಅಂತ ಅನಿಸ್ತಾ ಇತ್ತು, ಬಂದು ನೀವು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾಳೆ. ಕನಕ ಅಮ್ಮ ಊಟ ಮಾಡಿದ್ರಾ ಅಂತೇಳಿ ಅರುಣ್ ತಾಯಿನ ಕೇಳಿದಾಗ ಇನ್ನೂ ಇಲ್ಲಮ್ಮ ಅಂತ ಹೇಳಿ ಅರುಣ್ ತಾಯಿ ಹೇಳ್ತಾಳೆ. ಆವಾಗ ಏನಮ್ಮ ನೀವು ಡಾಕ್ಟರ್ ಸರಿಯಾದ ಟೈಮಿಗೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ಹೇಳಿಲ್ವಾ ಅಂತ ಹೇಳ್ತಾಳೆ. ಆವಾಗ ಅರುಣ್ ತಾಯಿ ದಿನ ಇಷ್ಟೊತ್ತಿಗೆ ಊಟ ಮಾಡಿ ಮಲಗಿಬಿಡ್ತಾ ಇದ್ದೆ ಅಮ್ಮ, ಆದರೆ ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾ ಇದ್ದ ಅರುಣ್ ಇವತ್ತು ಮಧ್ಯಾಹ್ನಕ್ಕೆ ಬಂದಿದ್ದಾನೆ, ಊಟ ಮಾಡು ಬಾರೋ ಅಂತ ಕರೆದ್ರೆ ಏನೂ ಮಾತಾಡದೆ ರೂಮ್ಗೆ ಹೋಗಿ ಕೂತಿದ್ದಾನೆ, ಊಟಕ್ಕೂ ಬರ್ತಾ ಇಲ್ಲ ಅಂತ ಹೇಳಿ ಅರುಣ್ ತಾಯಿ ಹೇಳಿದಾಗ ಕನಕ ಅಮ್ಮ ಅರುಣ್ ಅವ್ರನ್ನ ನೀವು ಸ್ವಲ್ಪ ಕರಿತೀರಾ ಅಂತ ಹೇಳಿದಾಗ ಅರುಣ್ ಅಂತ ಹೇಳಿ ಅರುಣ್ ತಾಯಿ ಕರಿತಾಳೆ. ಆವಾಗ ಅರುಣ್ ಆಚೆ ಬರ್ತಾನೆ ಏನೋ ಅಂತ ಹೇಳ್ಕೊಂಡು ಕನಕನ ನೋಡಿ ಸೈಲೆಂಟ್ ಆಗ್ತಾನೆ. ಕನಕ ಅರುಣನ್ನು ನೋಡಿಬಿಟ್ಟು ಸರ್ ಏನು ನೀವು ಊಟ ಮಾಡಿದೆ, ಅಮ್ಮನೂ ಊಟ ಮಾಡಿಸ್ದೆ, ವೆಯ್ಟ್ ಮಾಡಿಸ್ತಿದ್ದಾರಲ್ಲ, ಅವರು ಸರಿಯಾದ ಟೈಮಿಗೆ ಮೆಡಿಸಿನ್ ತೊಗೋಬೇಕು ತಾನೇ ಅಂತ ಹೇಳಿದಾಗ ಆವಾಗ ಅರುಣ್ ನಾನು ಅವ್ರಿಗೆ ಆಗಲೇ ಊಟ ಮಾಡಿ ಅಂತ ಹೇಳಿದೆ, ಆದರೆ ಅವರು ಅಂತ ಹೇಳಿ ರಾಗ ಹೇಳ್ತಾನೆ. ಆವಾಗ ಕನಕ ಸರ್ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಿಮ್ಮ ಪರ್ಸ್ನಲ್ ವಿಷಯ ಕೇಳ್ಬೋದಾ ಅಂತೇಳಿ ಕನಕ ಕೇಳ್ತಾಳೆ. ಆವಾಗ ಅರುಣ್ ಹ್ಞೂ ಅಂತ ಹೇಳಿ ಆವಾಗ ಕನಕ ನೋಡಿ ನೀವು ಹೊರಗಡೆ ಪೊಲೀಸ್ ಆಗಿರ್ಬೋದು, ಈ ಮನೆಗೆ ಮಗ ನೀವು, ಇವ್ರ ಜವಾಬ್ದಾರಿ ನಿಮ್ಮದೇ ತಾನೇ ಅಂತ ಹೇಳ್ತಾಳೆ. ಆವಾಗ ಅರುಣ್ ನಾನು ಅವ್ರನ್ನ ಜವಾಬ್ದಾರಿಯುತವಾಗಿ ನೋಡ್ಕೊತಾ ಇದ್ದೀನಿ, ಆದರೆ ಇವತ್ತು ಅಂತ ಹೇಳಿ ಸೈಲೆಂಟ್ ಆಗ್ತಾನೆ. ಆವಾಗ ಕನಕ ನಿಮ್ಮ ಕೆಲಸದಲ್ಲಿ ಏನಾದರೂ ತೊಂದರೆ ಆಯಿತಾ ಅಂತ ಕೇಳ್ತಾಳೆ. ಆವಾಗ ಅರುಣ್ ನನ್ನ 3 ದಿನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಅರುಣ್ ತಾಯಿ ಏನು ಹೇಳ್ತಿದ್ದೀಯ ಅರುಣ್, ನಿನ್ನ ಸಸ್ಪೆಂಡ್ ಮಾಡಿದ್ದಾರಾ, ಯಾಕಪ್ಪ ಅಂತೇಳಿ ಕೇಳ್ತಾರೆ. ಆವಾಗ ಕನಕ ನಾವೊಂದು ಸಲ ಹೆಲ್ಮೆಟ್ ಹಾಕಿಲ್ಲ ಅಂತೇಳಿ ನನ್ನ ಹತ್ರ ಕೂಡ ಫೈನ್ ಕಲೆಕ್ಟ್ ಮಾಡಿದ್ರಿ, ನೀವು ಅಷ್ಟು ಸಿನ್ಸಿಯರ್ ಆಫೀಸರ್, ಆದರೆ ನಿಮ್ಮನ್ನ ಯಾಕೆ ಸಸ್ಪೆಂಡ್ ಮಾಡಿದರು ಅಂತೇಳಿ ಕೇಳ್ತಾಳೆ. ಆವಾಗ ಅರುಣ್ ಸ್ಟ್ರಿಕ್ಟ್ ಆಗಿರೋದೇ ತಪ್ಪು ಅನಿಸುತ್ತೆ, ನಾನು 2 ಸಲ ಫೈನ್ ಹಾಕಿದೆ ಅಂತ ಹೇಳಿ ಅವನು ನನ್ನ ಮೇಲೆ ದ್ವೇಷ ತೀರಿಸ್ಕೊಂಡ ರೌಡಿ ಅಂತ ಹೇಳ್ತಾನೆ. ಸಸ್ಪೆಂಡ್ ಮಾಡೋವಂಥ ತಪ್ಪು ನೀವೇನು ಮಾಡಿದ್ರಿ ಸರ್ ಅಂತ ಹೇಳಿ ಕನಕ ಕೇಳ್ತಾಳೆ. ಆವಾಗ ಅಮ್ಮಂಗೆ ಎಮರ್ಜೆನ್ಸಿ ಅಂತ ಹೇಳಿ ಡಾಕ್ಟರ್ ಫೋನ್ ಮಾಡಿದ್ರು. ಆವಾಗ ಡಾಕ್ಟರ್ ಹತ್ರ ಮಾತಾಡದೆ ಹೆಲ್ಮೆಟ್ ಹಾಕದೆ ಗಾಡಿನ ತೊಗೊಂಡು ಹೋದೆ ಮೆಡಿಸಿನ್ ತರೋಕ್ಕೆ. ಆವಾಗ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟೆ ಗಡಿಬಿಡಿಲಿ, ಅದನ್ನು
ಆ ರೌಡಿ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಇದು ಎಲ್ಲ ಕಡೆ ವೈರಲ್ ಆಗಿದೆ. ನಮ್ಮ ಸೀನಿಯರ್ ಆಫೀಸರ್ಸು ಅದನ್ನು ನೋಡಿಬಿಟ್ಟು 3 ದಿನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾನೆ ಅರುಣ್. ಆವಾಗ ಅದನ್ನು ಕೇಳಿಬಿಟ್ಟು, ಇಷ್ಟು ದಿನ ಯಾವ ತಪ್ಪನ್ನು ಮಾಡಿರಲಿಲ್ಲ, ಇಷ್ಟು ವರ್ಷ ಸರ್ವಿಸಲ್ಲಿ ಇವಾಗ ನೀ ಎಷ್ಟು ನೋವು ಪಡ್ತದೆ ಅಂತೇಳಿ ನನಗೆ ಗೊತ್ತಪ್ಪ ಅಂತೇಳಿ ಅರುಣ್ ತಾಯಿ ಹೇಳ್ತಾಳೆ. ಆವಾಗ ಕನಕ, ಏನು ಸರ್ ಇವಾಗ 3 ದಿನ ಕೆಲ್ಸಕ್ಕೆ ಹೋಗಲ್ಲ ತಾನೇ, ಅದೇ ಟೈಮನ್ನು ನೀವು ನಿಮ್ಮ ಅಮ್ಮಂಗೆ ಕೊಡಿ, ನಿಮ್ಮ ಅಮ್ಮನ ತಲೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಮ್ಗೆ ಆಗ್ತಾಯಿಲ್ಲ ಅಂತ ಹೇಳ್ತಿದ್ರಲ್ಲ, ಇವಾಗ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿ ಕನಕ ಹೇಳ್ತಾಳೆ. ಅದನ್ನು ಕೇಳಿಬಿಟ್ಟು ಅವರಿಬ್ಬರು ಖುಷಿ ಆಗ್ತಾರೆ. ಆಗಾಗ ಬರ್ತಿರು ಕನಕ ಅಂತ ಹೇಳಿ ಅವರಮ್ಮ ಹೇಳ್ತಾಳೆ. ಕನಕ ಸರಿ ಅಂತೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಸೂರ್ಯ ಫೋನಲ್ಲಿ ಮಾತಾಡ್ತಿರ್ತಾನೆ. ಅವತ್ತು ನನ್ನ ಕಾರ್ ಮೇಲೆ ಕೈ ಇಟ್ಟಿದ್ದಕ್ಕೆ ಯಾವತ್ತೂ ಅವನಿಗೆ ಸರಿಯಾಗಿ ಆಫ್ ಇಟ್ಟಿದ್ದಾನೆ ಕಣೋ, ಇನ್ನು ಯಾವತ್ತಾದರೂ ನನ್ನ ಕಾರನ್ನ ಕಂಡ್ರೆ ಅವನು ಸೈಡಿಗೆ ಹೋಗ್ತಾ ಇರಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಮೀನಾ ಬರ್ತಾಳೆ. ಮೀನನ್ನು ನೋಡಿಬಿಟ್ಟು ಸರಿ ನಾಳೆ ಸಿಗ್ತೀನಿ ಅಂತೇಳಿ ಫೋನ್ ಕಟ್ ಮಾಡ್ತಾನೆ. ಮೀನಾ, ಏನ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಹೇಳಿದಾಗ, ಹ್ಞೂ ಕಣೆ ತುಂಬ ಖುಷಿಯಾಗಿದ್ದೀನಿ, ಇವತ್ತು ಮನೇಲಿ ಏನಾದರೂ ಸ್ವೀಟ್ ಮಾಡಿದೆಯಾ ಅಂತ ಹೇಳಿ ಕೇಳ್ತಾನೆ ಸೂರ್ಯ. ಆವಾಗ ಮೀನಾ, ನೀವು ಮೊದಲೇ ಹೇಳಿದರೆ ಮಾಡಿರ್ತಿದ್ದೆ ಸರ್, ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ, ಸ್ವೀಟ್ ತಿನ್ನೋ ಅಷ್ಟು ಅಂತ ಹೇಳಿ ಕೇಳ್ತಾಳೆ. ಆವಾಗ ಸೂರ್ಯ, ಅವತ್ತು ನನ್ನ ಕಾರ್ ಎಳ್ಕೊಂಡು ಹೋದಲ್ಲ, ಅವನಿಗೆ ಸರಿಯಾಗಿ ಹಾಪಿಟ್ಟಿದ್ದೀನಿ ಇವತ್ತು ಅಂದಾಗ, ಏನ್ರಿ ನೀವು ಏನಾದರೂ ಸಮಸ್ಯೆ ಮಾಡ್ಕೊಂಡ್ರಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ಆವಾಗ ಸೂರ್ಯ, ಸಮಸ್ಯೆನೇ ಆದರೆ ನನಗಲ್ಲ ಆ ಪೊಲೀಸ್ಗೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಏನ್ರಿ ನೀವು ಸ್ವಲ್ಪ ಅರ್ಥ ಆಗುವಾಗಿ ಹೇಳಿ ಅಂತೇಳಿ ಮೀನಾ ಹೇಳಿದಾಗ, ಸೂರ್ಯ, ನಾವು ಇವಾಗ ಹೆಲ್ಮೆಟ್ ಹಾಕದೆ ಹೋದರೆ, ಒನ್ ವೇದಲ್ಲಿ ಹೋದರೆ ಆ ಪೊಲೀಸರು ಏನು ಮಾಡ್ತಾರೆ ಫೈನ್ ಹಾಕ್ತಾರೆ ಅಂತೇಳಿ ಮೀನಾ ಹೇಳ್ತಾಳೆ. ಆವಾಗ ಸೂರ್ಯ, ಅದೇ ತಪ್ಪನ್ನು ಅವ್ರು ಮಾಡಿ ನಮ್ಮ ಮೇಲೆ ಜೋರು ಮಾಡ್ತಾ ಇದ್ದಾರೆ, ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯನೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮತ್ತು ಅವರು ತಪ್ಪು ಮಾಡಿಬಿಟ್ರೆ ಯಾರು ಪ್ರಶ್ನೆ ಮಾಡಲ್ಲ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತೇಳಿ ಸೂರ್ಯ ನಡೆದಿರೋ ಎಲ್ಲ ವಿಷಯನೂ ಮೀನನ ಹತ್ರ ಹೇಳ್ತಾನೆ. ಆವಾಗ ಮೀನಾ ಗಾಬರಿ ಪಡ್ಕೊಂಡು, ಹೀಗೆಲ್ಲ ಮಾಡಿದ್ದೀರಾ ನೀವು ಅಂತ ಹೇಳಿ ಕೇಳ್ತಾಳೆ. ಆವಾಗ ಸೂರ್ಯ, ನಾನು ಹಾಕಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿಬಿಟ್ಟು ಅವರು ಸೀನಿಯರ್ ಆಫೀಸರು ಅವ್ರನ್ನ ಕರೆದುಬಿಟ್ಟು 3 ದಿನ ಸಸ್ಪೆಂಡ್ ಮಾಡಿದ್ದಾರೆ. ಈಗ ನನಗೆ ತುಂಬ ಖುಷಿ ಆಗ್ತಿದೆ ಮೀನಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನನ್ನ ಹತ್ರ ದರ್ಪ ತೋರಿಸ್ತಾನೆ, ಅವನ ಕೆಲಸನೇ ಅವನಿಗೆ ಕೆಲಸ ಹೋಗೋ ಥರ ಮಾಡಿದ್ದೆ, ಈಗ ಈ ಖುಷಿಗೆ ನಾನು ಸ್ವೀಟನ್ನು ಕೇಳಿದ್ದು ಅಂತ ಹೇಳಿದಾಗ ಆವಾಗ ಮೀನಾ, ಸದ್ಯ ನಾನು ಸ್ವೀಟ್ ಮಾಡದೇ ಇರೋದೇ ಒಳ್ಳೇದಾಯಿತು ಅಂತ ಹೇಳಿ ಹೇಳ್ತಾಳೆ. ಆವಾಗ ಸೂರ್ಯ ಯಾಕೆ ಅಂತ ಕೇಳ್ತಾನೆ. ಒಬ್ಬ ವ್ಯಕ್ತಿ ತುಂಬ ಅರ್ಜೆಂಟಲ್ಲಿ ಮೆಡಿಕಲ್ ಶಾಪಿಗೆ ಹೋಗಿ ಔಷಧಿ ತೊಗೊತಾ ಇದ್ದಾರೆ ಅಂದರೆ ಏನರ್ಥ, ಯಾರಿಗೂ ತುಂಬ ಹುಷಾರಿಲ್ಲ, ಅವ್ರಿಗೆ ಔಷಧಿ ತೊಗೊತಾ ಇದ್ದಾರೆ ತಾನೇ ಅಂತ ಅರ್ಥ ಅಂತ ಹೇಳಿ ಹೇಳ್ತಾಳೆ. ನೀವು ವಿಡಿಯೋ ಮಾಡಿ ಸಸ್ಪೆಂಡ್ ಆಗೋ ಥರ ಮಾಡಿದ್ದೀರಾ, ಇದ್ಯಾಕೋ ತಪ್ಪು ಅಂತ ಅನಿಸ್ತಾ ಇದ್ದೀರಿ ಅಂತ ಹೇಳಿ ಮೀನಾ ಹೇಳಿದಾಗ, ಸೂರ್ಯ, ಆದರೆ ನಾನು ಮಾಡಿದ್ದು ತಪ್ಪು ಅಂತ ಅಂದರೆ ನನ್ನ ಕಾರ್ನ ಎತ್ಕೊಂಡು ಹೋದಲ್ಲ ಅದು ತಪ್ಪಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅವತ್ತು ನಿನ್ನ ತಪ್ಪಿತ್ತು, ರೂಲ್ಸ್ ಪ್ರಕಾರ ಅವ್ರು ಏನು ಮಾಡಬೇಕು ಅದನ್ನೇ ಮಾಡಿದ್ದಾರೆ, ಅದಕ್ಕೆ ಸೀನಿಯರ್ ಆಫೀಸರ್ಸು ಬೈದು ಅವ್ರಿಗೆ ಹೇಳಲಿಲ್ವ ಬುದ್ಧಿನ ಅಂತ ಹೇಳಿ ಮೀನಾ ಹೇಳ್ತಾಳೆ. ಹಾಗೆ ಮೀನಾ ಸೂರ್ಯ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ. ಹಾಗೆ ಸೂರ್ಯ, ನಾನು ನಿನ್ನ ಹತ್ರ ಬಂದು ವಿಷಯನ ಹೇಳಲೇಬಾರ್ದಾಯಿತು, ಸ್ವೀಟ್ ಕೇಳಿದ್ದೆ ತಪ್ಪು, ನಾನು ಮಾಡಿದ್ದನ್ನು ಯಾವತ್ತಾದರೂ ಸರಿ ಅಂತ ಹೇಳಿದೀಯಾ ನೀನು, ನನ್ನದೇ ತಪ್ಪು ಅಂತ ಹೇಳ್ತಾ ಇದ್ದೀಯಲ್ಲ, ನನ್ನ ಹೊಗಳ್ತೀಯ ಅಂತ ಅಂದ್ಕೊಂಡ್ಬಂದೆ, ಬೇರೆಯವರು ನನ್ನ ಹೊರಗಡೆ ತುಂಬ ಹೊಗಳಿದ್ರು, ಆದರೆ ನೀನು ಈ ಥರ ಹೇಳ್ತಾ ಇದ್ದಿಲ್ಲ ಅಂತೇಳಿ ಮೀನಾ ಮೇಲೆ ಸ್ವಲ್ಪ ಕೋಪ ಮಾಡ್ಕೊತಾನೆ. ಆವಾಗ ಮೀನಾ ಸಮಾಧಾನದಿಂದ ಕೂತು ಯೋಚನೆ ಮಾಡಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾಳೆ. ಸೂರ್ಯ ಮೀನಾಗೆ ಕಾರ್ ಕಲಿಸ್ಕೊಡ್ತಾ ಇರ್ತಾನೆ. ಮೀನಾಗೆ ಸ್ವಲ್ಪನೂ ಅರ್ಥ ಆಗಲ್ಲ. ಸೂರ್ಯ ಚೀರಾಡಿ ಕೂಗಾಡಿ ಹೇಳ್ಕೊಡ್ತಾನೆ. ಆವಾಗ ಮೀನಾ, ನನ್ನ ಕಲಿಯಲ್ಲ ಕಣಯ್ಯ, ನನಗೆ ಇದು ಅರ್ಥ ಆಗಲ್ಲ, ನನಗೆ ಹೂ ತಂದು ಕೊಟ್ಟರೆ ಪಟ್ಪಟ ಅಂತೇಳಿ ಕಣ್ಮುಚ್ಚಂಗೆ ಕಟ್ಬಿಡ್ತೀನಿ, ನಂಗೆ ಇದು ಬರಲ್ಲ ಅಂತ ಹೇಳಿ ಹೇಳ್ತಾನೆ. ನೀ ಹೇಳೋದನ್ನೇ ಈ ಜಾಗದಲ್ಲಿ ಬೇರೆ ಹುಡುಗ ಇದ್ದಿದ್ರೆ ಹಾಗೆ ಡಿಚ್ಚಿ ಕೊಟ್ಬಿಡ್ತಾ ಇದ್ದೆ ಅಂತೇಳಿ ಸೂರ್ಯ ಹೇಳ್ತಾನೆ. ಆವಾಗ ಪ್ರೀತಿಯಿಂದ ಸೂರ್ಯ ಹೇಳ್ಕೊಟ್ಟ ಮೇಲೆ ಮೀನಾ ತುಂಬ ಚೆನ್ನಾಗಿ ಕಲ್ಕೋತಾಳೆ. ಇನ್ನು ಡ್ಯಾನ್ಸಿಂಗ್ ಕ್ಲಾಸಲ್ಲಿ ಶಾಂತಿ ತುಂಬ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಸ್ಟೂಡೆಂಟ್ಸ್ ಎಲ್ಲ ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ವಿಶಾಲಾಕ್ಷಿ ಶಾಂತಿನ ನೋಡಿಬಿಟ್ಟು, ಏನು ಮೇಡಮ್ ಸುಸ್ತಾಗಿ ಕೂತ್ಬಿಟ್ರಾ ಅಂತ ಹೇಳಿ ಕೇಳ್ತಾಳೆ. ಏನೂ ಇಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆವಾಗ ಇದ್ರೇ ಗೊತ್ತಾಗುತ್ತೆ ಮೇಡಮ್, ಡ್ಯಾನ್ಸ್ ಮಾಡೋದು ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಾ, ವಯಸ್ಸಾಯಿತು ಅಂತ ಕಾಣಿಸುತ್ತೆ ಅಂತ ಹೇಳಿದಾಗ, ಯಾರಿಗೆ ವಯಸ್ಸಾಗಿರೋದು ನಿನ್ನ ಕಣ್ಣಿಗೇನು ಆಯ್ಬಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಹಾಗೆ ಸೂರ್ಯ, ನಿಮಗೆ ದಿನ ಹುಟ್ಟಿದರೆ ನಮ್ಗೆ ವಾರಕ್ಕೊಂದ್ಸಲ ಹುಡ್ತಾನೆ, ನನಗೆ ವಯಸ್ಸಾಗೋದು ನಿಧಾನಕ್ಕೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಹೌದಾ, ದಪ್ಪ ಇದ್ರಲ್ಲ ಅದಕ್ಕೆ ಸುಸ್ತಾಗಿರಬೇಕು ಅಂತ ವಿಶಾಲಾಕ್ಷಿ ಮತ್ತೆ ರೇಗಿಸ್ತಾಳೆ. ಆವಾಗ ಶಾಂತಿ ಕೋಪದಿಂದ ಯಾರು ದಪ್ಪ ಇರೋದು ಅಂತ ಹೇಳಿ ವಿಶಾಲಾಕ್ಷಿ ಮೇಲೆ ಕೂಗಾಡ್ತಾಳೆ.
ವಿಶಾಲಾಕ್ಷಿ, ಎಷ್ಟು ತೂಕ ಇದ್ದೀರಾ ಮೇಡಮರೇ ನೀವು ಅಂತ ಕೇಳಿದಾಗ ಶಾಂತಿ ಒಂದು 50-55 ಇರ್ಬೋದು ಅಂತ ಹೇಳಿದಾಗ, ಈಸಿಯಾಗಿ ನೀವು ಒಂದು 75-80 ಇರ್ಬೋದು ಅಂತೇಳಿ ವಿಶಾಲಾಕ್ಷಿ ಹೇಳ್ತಾಳೆ. ಆವಾಗ ವೇಟ್ ಚೆಕ್ ಮಾಡೋಣ ಅಂತ ಹೇಳಿ ನೋಡ್ತಾರೆ. ಆವಾಗ ಅದೆಲ್ಲ ಯಾಕೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆವಾಗ ಮದನ್ ಕೂಡ ಚೆಕ್ ಮಾಡಿ ಮೇಡಮ್ ಏನೂ ಆಗಲ್ಲ ಅಂತ ಹೇಳಿ ಹೇಳ್ತಾನೆ. ಆವಾಗ ಕಸ್ತೂರಿ ವೇಟ್ ಮೆಷಿನ್ನ ತಂದು ನೋಡ್ತಾಳೆ. ಆವಾಗ ನನ್ನಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿ ವಿಶಾಲಾಕ್ಷಿ ತನ್ನ ವೇಟನ್ನು ಚೆಕ್ ಮಾಡ್ಕೋತಾಳೆ. ಇವಾಗ ಮೇಡಮ್ ಅವ್ರು ಬನ್ನಿ ಅಂತ ಹೇಳಿ ಶಾಂತಿನ ಕರೆದು ವೇಯಿಂಗ್ ಮಿಷಿನ್ ಮೇಲೆ ನಿಲ್ಲಿಸ್ತಾಳೆ. ಶಾಂತಿ ಮನಸ್ಸಲ್ಲೇ ಈ ವಿಶಾಲಿ ನನಗಿಂತ ಮನೆ ಹಾಳಿ ಎಲ್ಲ ಪ್ಲ್ಯಾನ್ ಮಾಡಿ ನನ್ನನ್ನು ಸಿಕ್ಕಾಕ್ಸ್ತಾ ಇದ್ದಾಳೆ ಅಂತ ಹೇಳಿ ಶಾಂತಿ ಅನ್ಕೊತಾಳೆ. ಹಾಗೆ ವೇಯಿಂಗ್ ಮಿಷನ್ ಮೇಲೆ ಅವಳು ತೂಕ ನೋಡಿದ್ರೆ 100 ಬಂದಿರುತ್ತೆ. ಅವ್ವ 100 ಅಂತೇಳಿ ವಿಶಾಲಾಕ್ಷಿ ಹೇಳ್ತಾಳೆ. ಆವಾಗ ಶಾಂತಿ ಮಿಷನ್ ಸರಿ ಇಲ್ಲ, ಇದು ತಪ್ಪಾಗಿದೆ, ನಾನು ಅಷ್ಟು ತೂಕ ಇಲ್ಲ ಅಂತ ಹೇಳಿ ಶಾಂತಿ ಹಿಂದೆ ಸರ್ಕೋತಾಳೆ. ಆವಾಗ ವಿಶಾಲಾಕ್ಷಿ, ಮಿಷನ್ ಸುಳ್ಳು ಹೇಳಲ್ಲ ಮೇಡಮ್, ಮನುಷ್ಯರು ಸುಳ್ಳು ಹೇಳ್ಬೋದು, ನೀವು ದಪ್ಪ ಆಗಿರೋದ್ರಿಂದ ಸುಸ್ತಾಗಿ ಇಲ್ಲಿ ಕೂತಿದ್ದೀರಾ ಅಂತ ಹೇಳಿ ನೀವು ಒಪ್ಕೊತಾ ಇಲ್ಲ ಅಷ್ಟೇ ಅಂತ ಹೇಳಿ ಶಾಂತಿನ ಕೆಣಕ್ತಾಳೆ. ಮಕ್ಕಳೆಲ್ಲ ನಗ್ತಾರೆ. ಆವಾಗ ಎಲ್ಲರನ್ನೂ ಹೊರಗೆ ಹೋಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತಾಳೆ. ನೀವು ಇವತ್ತು ಯಾಕೋ ನನ್ನ ತುಂಬ ಕೆಣಕ್ತಾ ಇದ್ದೀರಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ನೀವು ಇರೋದನ್ನು ಒಪ್ಕೋತಾ ಇಲ್ಲ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಾಳೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಪೇರೆಂಟ್ಸ್ ಮೀಟಿಂಗಿಗೆ ಕ್ರಿಶ್ಗೆ ಅವರ ಪೇರೆಂಟ್ಸ್ನ ಕರೆಯೋಕ್ಕೆ ಹೇಳಿರ್ತಾರೆ. ರೋಹಿಣಿ ಅಮ್ಮ ಫೋನ್ ಮಾಡಿ ಕರೀತಾರೆ. ಅಲ್ಲಿ ಹೋಗ್ತಾಳೆ ರೋಹಿಣಿ. ಸ್ಕೂಲಲ್ಲಿ ರಂಗನಾಥ್ ವರ್ಕ್ ಮಾಡ್ತಾ ಇರ್ತಾರೆ. ಅವರಿಗೆ ರೋಹಿಣಿ ಕ್ರಿಶ್ ತಾಯಿ ಅಂತ ಹೇಳಿ ಗೊತ್ತಾಗುತ್ತಾ, ಎಲ್ಲ ಸತ್ಯ ಬಯಲಾಗುತ್ತಾ ಅಂತ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.